ಸಗಾ ಕಾರ್ಮಿಕರು, ಆಮೇಲೆ ಬೇರೆಲ್ಲ ಸಂಘಟನೆ ಎಲ್ಲ ಸಂಘಟನೆ ಇರ್ತಕ್ಕಂಥದ್ದು, ವಾಟರ್ ಬಾಡಿ ಯೂನಿಯನ್, ಆಮೇಲೆ ಸಿಟಿ ಯೂನಿಟು, ನಗರ ಅಧ್ಯಕ್ಷರು, ನಗರ ಉಪಾಧ್ಯಕ್ಷರು, ನಗರ ಕಮಿಟಿ, ತಾಲೂಕು ಕಮಿಟಿ ಎಲ್ಲರೂ. ಯಾಕಂದರೆ ಅವರು ಒಂದು ಬೇಡಿಕೆ ಇಡ್ತಾರೆ, ಬಳ್ಳಾರಿಯಲ್ಲಿ ರಾಜ್ಯ ಸಮ್ಮೇಳನ ಮಾಡಬೇಕು ಅಂತೇಳಿ ಅವರು ರಾಜ್ಯ ಸಮ್ಮೇಳನದಲ್ಲಿ ರಾಜ್ಯ ಸಮಿತಿಯಲ್ಲಿ ತೀರ್ಮಾನ ತೊಗೊಂಡಿದ್ದರು. ಬೆಂಗಳೂರೆಲ್ಲ ಬಳ್ಳಾರಿಯಲ್ಲಿ ಅನ್ನತಕ್ಕಂಥ ವಿಷಯ ಬಂದಾಗ ಅದು ನಾವು ನಮ್ಮ ಪಾರ್ಟಿ ಕಾಮ್ರೇಡ್ ಜೊತೆ ಮಾತಾಡಿಕೊಂಡು ನಾವು ತೀರ್ಮಾನ ಮಾಡ್ತೀವಿ. ಆಮೇಲೆ ಇನ್ನೊಂದು ಸಲ ಸಂದರ್ಭದಲ್ಲಿ ಹೇಳಿ ಬಂದಿದ್ದೀವಿ. ಬಟ್ ವಿಷಯ ಏನಪ್ಪ ಅಂದರೆ ನೀವೆಲ್ಲ ಜೊತೆಗಿದ್ರೆ ಏನಾದರೂ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಯಾಕಂದರೆ ಈಗ ಒಂಟಿ ಬಂಡಲ್ ಅಂತಾರೆ, ಒಬ್ಬರಲ್ಲೇ ಏನು ಮಾಡೋಕ್ಕೆ ಸಾಧ್ಯನೇ ಆಗೋದಿಲ್ಲ, ನಾನು ಒಬ್ಬರಲ್ಲೇ ಏನು ಮಾಡೋಕ್ಕೆ. ಬಟ್ ನೀವೆಲ್ಲ ಜೊತೆಗಿದ್ರೆ ಏನಾದ್ರು ಮುಂದೆ ಮಾಡಲಿಕ್ಕೆ ಎಲ್ಲರ ಜವಾಬ್ದಾರಿ ತಗೊಂಡು, ಯಾಕಂದರೆ ಎಲ್ಲರ ಜವಾಬ್ದಾರಿ ತಗೊಂಡ್ರೆ ಮಾತ್ರ ಏನಾದ್ರು ಮಾಡೋಕ್ಕಾಗುತ್ತೆ. ಬಟ್ ಯಾಕಂದರೆ ನೀವೆಲ್ಲ ಯಾರು ಪಾಡಿಗೆ ಹೋಗೋದ್ರಿಂದ ಸಂಘಟನೆ ಮಾಡೋಕೆ ಕೂಡ ಆಗೋದಿಲ್ಲ. ಅದರಿಂದಾಗಿ ನಾವು ಮತ್ತೊಮ್ಮೆ ಎಲ್ಲ ಸಮಿತಿ ಸಭೆ ಕರೆದು ತೀರ್ಮಾನ ತಗೊಂಡು ನಾವೇನು ರಾಜ್ಯ ಸಮ್ಮೇಳನ ಮಾಡಬೇಕಾ ಬೇಡ ಅನ್ನತಕ್ಕಂಥ ಒಂದು ತೀರ್ಮಾನ ತಗೊಂಡಂತೆ ಏನು ಇವತ್ತು ನಮ್ಮ ಬಳ್ಳಾರಿ ಮತ್ತು ಹೈದರಾಬಾದ್ ಕರ್ನಾಟಕ ಇನ್ಚಾರ್ಜ್ ಆಗಿರ್ತಕ್ಕಂಥ ಡಾಕ್ಟರ್ ಜನಾರ್ದನ್ ಕಾಮ್ರೇಡ್ ಅವರು ಈ ಸೂರಿಯಾಗಿ ಸಮರ ಎಲ್ಲ ಕೊಪ್ಪಳ ಭಾಗದಲ್ಲಿ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ ಎಲ್ಲ ನಾನಾ ಭಾಗದಲ್ಲಿ ನಡೀತಾ ಇದೆ. ಅದರ ರೀತಿಯಾಗಿ ಬಳ್ಳಾರಿಯಲ್ಲಿ ಕೂಡ ಸೂರಿಯಾಗಿ ಸಮರ ನಡೀತಾ ಸಂದರ್ಭದಲ್ಲೆಲ್ಲ ಮನವಿ ಪತ್ರಗಳು, ಆಮೇಲೆ ಅರ್ಜಿಗಳು ಕಂಪ್ಲೀಟ್ ಮಹಾನಗರ ಪಾಲಿಕೆಗಳು, ಗ್ರಾಮ ಪಂಚಾಯತಿಗೆ, ತಾಲೂಕು ಪಂಚಾಯತ್ ಎಲ್ಲ ಕಡೆ ಕೊಟ್ಟಿದ್ದೀವಿ. ಬಟ್ ಕೆಲವು ಇಂಪ್ಲಿಮೆಂಟ್ ಆಗಿಲ್ಲ, ಕೆಲವು ಇಂಪ್ಲಿಮೆಂಟ್ ಆಗಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡಿ ಆ ಮುಂದೆ ಏನು, ಯಾಕಂದ್ರೆ ಈಗಾಗಲೇ ಎಲ್ಲ ಕಡೆ ಕೆಲಸ ಎಲ್ಲ ಜನರು ಬರ್ತಕ್ಕಂಥ ದುಡಿತಕ್ಕಂಥ ಜನ ಮಾಡೋದಿಲ್ಲ. ಅದರಿಂದಾಗಿ ಈಗ ಕೆಲಸ ಕಾರ್ಯಗಳೆಲ್ಲ ಹೊರಗಳಲ್ಲಿ ಪ್ರಾರಂಭವಾಗಿವೆ. ಈಗ ಸದ್ಯಕ್ಕೆ ಸ್ವಲ್ಪ ಲೇಟ್ ಆಗಿದ್ದರಿಂದ ಮುಂದೆ ಕೂಡ ಅದಕ್ಕೆ ರೂಪೇಶವಾಗಿ ನಾವು ಪೂರ್ವಭಾವಿಯಾಗಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಜನಾರ್ದನ್ ಕಾಮ್ರೇಡ್ ಈಗ ಮಾತಾಡಿ ನಮ್ಮಲ್ಲಿ ಹೇಳೋದು.